Hello friends, welcome and welcome back to Study Rider. Last class ಅಲ್ಲಿ ನೀವು ಆರ್ ಸ್ಕ್ವೇರ್ ಕೋಎಫಿಷಿಯಂಟ್ ಆಫ್ ಡಿಟರ್ಮಿನೇಷನ್ ಅಥವಾ ಗುಡ್ನೆಸ್ ಆಫ್ ಫಿಟ್ ಮೂರು ವಜೆ ಆಗಿರ್ತವೆ ಈ ಕಾನ್ಸೆಪ್ಟ್ ಅನ್ನು ನೋಡಿದ್ರಿ. ಇವಾಗ ಇವತ್ತಿನ ಕ್ಲಾಸ್ನಲ್ಲಿ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಅನ್ನು ನೋಡೋಣ. ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಅಂದ್ರೆ ಏನು, ಅದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ, ಆರ್ ಸ್ಕ್ವೇರ್ ಇರುವಾಗಲೂ ಕೂಡ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಅನ್ನುವಂಥ ಕಾನ್ಸೆಪ್ಟ್ ಯಾಕೆ ಬಂತು, ಅದರಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನುವಂಥ ಕಾನ್ಸೆಪ್ಟ್ ಯಾಕೆ ಬರ್ತದೆ, ಅದು ಎಷ್ಟು ಇಂಪಾರ್ಟೆನ್ಸನ್ನು ಹೊಂದಿರ್ತದೆ. ಸಿಂಪಲ್ ಆಗಿರ್ತ ಕಾನ್ಸೆಪ್ಟು, ಬೋರ್ಡ್ ವರ್ಕ್ ಜಾಸ್ತಿ ಇರ್ತದೆ, ಪ್ರತಿಯೊಂದು ವರ್ಡ್ಸ್ಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ರಿ ಅಂತ ತಿಳ್ಕೊತೀನಿ. ಮೊದಲಾಗಿ ಆರ್ ಸ್ಕ್ವೇರಿಗೆ ಬರೋಣ. ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿರಿ, ಸ್ವಲ್ಪ ರಿವಿಷನ್ ಮಾಡ್ಕೊಂಡು ಹೋಗಿಬಿಡೋಣ. ಆರ್ ಸ್ಕ್ವೇರ್ ಅಂತ ಅದು ಫಾರ್ಮುಲಾ ಅದಾಗ ಗೊತ್ತದ ನಿಮಗೆ, ESS ಡಿವೈಡೆಡ್ ಬೈ TSS, ಎಕ್ಸ್ಪ್ಲೇನ್ಡ್ ಸಮ್ ಆಫ್ ಸ್ಕ್ವೇರ್ ಡಿವೈಡೆಡ್ ಬೈ ಟೋಟಲ್ ಸಮ್ ಆಫ್ ಸ್ಕ್ವೇರ್. ಆರ್ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಏನಪ್ಪ ಅಂತಂದರೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ RSS, ರೆಸಿಡ್ಯೂಯಲ್ ಸಮ್ ಆಫ್ ಸ್ಕ್ವೇರ್ ಡಿವೈಡೆಡ್ ಬೈ ಟೋಟಲ್ ಸಮ್ ಆಫ್ ಸ್ಕ್ವೇರ್. ಇದನ್ನು ನಾವು ಗ್ರಾಫ್ ಮೂಲಕ, ಡಯಾಗ್ರಾಮ್ ಮೂಲಕ ಯಾವ ರೀತಿ తీసుಕೊಂಡಿದ್ವಿ, ಇದು ಎಕ್ಸ್ ಆಗಿರಲಿ, ಇದು ವೈ ಆಗಿರಲಿ, ಒಂದು ಎವರೇಜನ್ನು ತೆಗೆದುಕೊಳ್ತೀವಿ ನಾವು. ಎವರೇಜ್, ಸಿಂಪಲ್ ಎವರೇಜನ್ನು ತೊಗೊತೀವಿ. ಇದು ವೈ ಬಾರ್ ಆಗಿರ್ತದೆ, ಈ ವ್ಯಾಲ್ಯೂ ಇಲ್ಲಿರ್ತದೆ. ಯಾವುದೇ ಒಂದು ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವು ಬೇಸಿಕಲಿ ಎವರೇಜ್ ಅಂತ ತೊಗೊತೀವಿ. ಆದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಇಲ್ಲಿರ್ತದೆ ಅಂತ ಇಟ್ಕೊಳ್ರಿ. ಇದು ಆ್ಯಕ್ಚುಯಲ್ ವೈ, ಒರಿಜಿನಲ್ ವೈ ಅಂದರೆ ಆ್ಯಕ್ಚುಯಲ್ ವೈ ಆಗಿರಲಿ, ಇದು ನಮ್ದು ಏನಾಗಿರಲಿ ಮೀನ್ ಆಗಿರಲಿ, ಅಂದರೆ ಮೀನ್. ಇದನ್ನು ಏನಂತ ಕರಿದ್ವಿ ನಾವು, TSS. ಇವುಗಳ ನಡುವೆ ಡಿಫ್ರೆನ್ಸ್ ಐತಲ್ಲ, ಟೋಟಲ್ ಸಮ್ ಆಫ್ ಸ್ಕ್ವೇರ್ ಅಂತ ಕರೆದ್ವಿ ನಾವು. ಟೋಟಲ್ ಸಮ್ ಆಫ್ ಸ್ಕ್ವೇರ್ ಮೀನು ಮತ್ತು ಆ್ಯಕ್ಚುಯಲ್ ವ್ಯಾಲ್ಯೂ ನಡುವೆ. ಇದರಲ್ಲಿ ನಾವು ರಿಗ್ರೆಷನ್ ಲೈನನ್ನು ಹಾಕಿದ್ವಿ, y ಇಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ B1 XI ಅಂತೇಳಿ. ಇದು ಕ್ಯಾಪ್, ಇದು ಕ್ಯಾಪ್, ಇದು ಕ್ಯಾಪ್. ಓಕೆ, ಈ ರೀತಿ ಆಗಿರ್ತಕ್ಕಂಥ ರಿಗ್ರೆಷನ್ ಲೈನ್ ಹಾಕಿದ ಮೇಲೆ ಆ ಟೋಟಲ್ ಸಮ್ ಆಫ್ ಸ್ಕ್ವೇರ್ ನಡುವಿನ ಇರತಕ್ಕಂಥ ಡಿಸ್ಟೆನ್ಸ್ ಕಡಿಮೆ ಆಯಿತು. ರಿಗ್ರೆಷನ್ ಲೈನ್ ಮೂಲಕ ನಾವು ಈ ಒಂದು ಪ್ರಮಾಣವನ್ನು ಏನು ಮಾಡಿದ್ವಿ, ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ಒಂದು ಪ್ರಮಾಣವನ್ನು ಏನು ಮಾಡಿದ್ವಿ, ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಏನಾಯ್ತದು, ಎಕ್ಸ್ಪ್ಲೇನ್ಡ್ ಸಮ್ ಆಫ್ ಸ್ಕ್ವೇರ್ ಆಗುತ್ತೆ. ಯಾವುದು, ಈ ಒಂದು ಪ್ರಮಾಣ, ಇದು ESS, ಎಕ್ಸ್ಪ್ಲೇನ್ಡ್ ಸಮ್ ಆಫ್ ಸ್ಕ್ವೇರ್. ಇದರಲ್ಲಿ ಯಾವುದನ್ನು ಬಿಟ್ಟಿದ್ವಿ, ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎಸ್ಟಿಮೇಟೆಡ್ ವ್ಯಾಲ್ಯೂನಿಂದ ಆ್ಯಕ್ಚುಯಲ್ ವ್ಯಾಲ್ಯೂಗೆ ಏನು ಡಿಫ್ರೆನ್ಸ್ ಇತ್ತಲ್ಲ, ಇದು ಎರರ್ ಟರ್ಮ್ ಅಂತ ಕರಿತೀವಿ. ಅಂದರೆ ರೆಸಿಡ್ಯೂಯಲ್ ಸಮ್ ಆಫ್ ಸ್ಕ್ವೇರ್. ರೆಸಿಡ್ಯೂಯಲ್ ಅಂತಂದ್ರೆ ಒಂದೇ, ಎರರ್ ಟರ್ಮ್ ಅಂತೂ ಅಂದರೆ. ಸೊ ಈ ಕಾನ್ಸೆಪ್ಟ್ ಮೂಲಕ ನಾವು ಏನನ್ನು ಅರ್ಥ ಮಾಡ್ಕೊಂಡಿದ್ವಿ, ಆರ್ ಸ್ಕ್ವೇರನ್ನು ಅರ್ಥ ಮಾಡ್ಕೊಂಡಿದ್ವಿ. ಆರ್ ಸ್ಕ್ವೇರ್ ಅಂದ್ರೇನು, ಇದು ಟೋಟಲ್ 1 ಅಂತ ತಿಳ್ಕೊಂಡ್ರೆ ಇದರಲ್ಲಿ ನಾವು ಎಷ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲಲ್ಲ, ಆ ಭಾಗವನ್ನು ಏನಂತ ಕರಿತೀವಿ, ಆರ್ ಸ್ಕ್ವೇರ್ ಅಂತ ಕರಿತೀವಿ. ಆರ್ ಸ್ಕ್ವೇರ್ ಅಂತಂದ್ರೆ ಏನು, ವೇರಿಯೇಷನ್ ಆಗಿತ್ತಲ್ಲ, ಡಿಪೆಂಡೆಂಟ್ ವೇರಿಯೇಬಲ್ ನಲ್ಲಿ ಆಗಿರ್ತಕ್ಕಂಥ ವೇರಿಯೇಷನನ್ನು ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಎಷ್ಟು ಪರ್ಸೆಂಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಇದರಲ್ಲಿ ತಿಳ್ಕೊಂಡಿದ್ವಿ, ಆರ್ ಸ್ಕ್ವೇರ್ನಲ್ಲಿ ತಿಳ್ಕೊಂಡಿದ್ವಿ. ಇಂಡಿಪೆಂಡೆಂಟ್ ವೇರಿಯೇಬಲ್ಲು ಡಿಪೆಂಡೆಂಟ್ ವೇರಿಯೇಬಲನ್ನು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತದ ಅಂತ ಹೇಳಿ ಸಿಂಪಲ್ ಇದು ಒಂದು ಕಾನ್ಸೆಪ್ಟ್ ಮೂಲಕ ತಿಳ್ಕೊಂಡಿದ್ವಿ. ಇವಾಗ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ನೋಡೋಣ. ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಅಂದ್ರೆ ಗೊತ್ತಿತ್ತು ನಮ್ಗೆ. ಈಗ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಸಿಂಪಲ್ ಕಾನ್ಸೆಪ್ಟ್ ಅದ ಇದು. ಸೊ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಇದನ್ನು ಯಾವ ರೀತಿ ಬರೀತಾರೆ, ಆರ್ ಬಾರ್ ಸ್ಕ್ವೇರ್ ಅಂತ ಕೂಡ ಬರೀತಾರೆ. ಇಲ್ಲಿ ಸಿಂಪಲ್ ಆಗಿ ಒಂದು ಫಾರ್ಮುಲಾ ಹಾಕ್ತೀನಿ. ಫಾರ್ಮುಲಾ ಹೆಂಗೆ ಬರ್ತೈತಿ ಅಂತೇಳಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗೋಣಂತ ಕಾನ್ಸೆಪ್ಟ್. ನೋಡಿರಿ, ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ನಲ್ಲಿ ಫಾರ್ಮುಲಾ ಕೊಟ್ಟಿರ್ತಾರೆ ಆಪ್ಷನ್ನಾಗೆ. ಆರ್ ಸ್ಕ್ವೇರ್ ಫಾರ್ಮುಲಾ ಯಾವುದು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಫಾರ್ಮುಲಾ ಯಾವುದು ಅದನ್ನು ಫೈಂಡ್ ಮಾಡೋಕ್ಕೆ ಹೇಳ್ತಾರೆ. ಅಥವಾ ಆರ್ ಸ್ಕ್ವೇರ್ ಒಂದು ಕಡೆ ಕೊಟ್ಟು ಅದ್ರ ಫಾರ್ಮುಲಾ ಒಂದು ಕಡೆ ಕೊಟ್ಟಿರ್ತಾರೆ, ನಾವೇನು ಮಾಡ್ಬೇಕಂದ್ರೆ ಹೊಂದಿಸಿ ಬರಿಬೇಕು. ಸೊ ಈ ರೀತಿಯಾದ ಕಾನ್ಸೆಪ್ಟ್ ಇರ್ತಾವೆ. ಕಾನ್ಸೆಪ್ಟ್ನಲ್ಲಿ ಮೊದಲು ಫಾರ್ಮುಲಾ ಬರ್ಕೊಂಡು ಆರ್ ಬಾರ್ ಸ್ಕ್ವೇರ್ ಅಥವಾ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಎರಡೂ ಕೂಡ ಒಂದೇ ಇರ್ತದೆ. ಇದ್ರ ಫಾರ್ಮುಲಾ ಏನು, 1 ಮೈನಸ್ RSS ಡಿವೈಡೆಡ್ ಬೈ N ಮೈನಸ್ K ಮೈನಸ್ 1 ಡಿವೈಡೆಡ್ ಬೈ TSS N ಮೈನಸ್ 1. ಫಾರ್ಮುಲಾ ನೋಡ್ರೆ ಗಾಬರಿ ಆಗ್ಬಿಡ್ರಿ, ಸಿಂಪಲ್ ಭಾಳ ಅದ ಇದು. ನಾವು ಆರ್ ಸ್ಕ್ವೇರ್ ಅನ್ನಂದ್ರೆ 1 N ಮೈನಸ್ RSS ಡಿವೈಡೆಡ್ ಬೈ TSS ಅಂತ ತಿಳ್ಕೊಂಡಿದ್ವಿ. ಇದು ಆರ್ ಸ್ಕ್ವೇರ್ ಫಾರ್ಮುಲಾ. ಇದು ಆರ್ ಸ್ಕ್ವೇರ್ ಫಾರ್ಮುಲಾ. ಆರ್ ಬಾರ್ ಸ್ಕ್ವೇರ್ ಅಥವಾ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಫಾರ್ಮುಲಾ ಏನೈತಿ, ಸೇಮ್ ಅದೇ ಅದ ಇಲ್ಲಿ. RSS ಡಿವೈಡೆಡ್ ಬೈ TSS ಅದ. ಬಟ್ ಇಲ್ಲಿ N ಮೈನಸ್ K ಮೈನಸ್ 1 ಅಂತ ಅದ, N ಮೈನಸ್ 1 ಅದ. ಇದೇನು, ಡಿಗ್ರೀಸ್ ಆಫ್ ಫ್ರೀಡಮ್. ಅದು ಡಿಗ್ರೀಸ್ ಆಫ್ ಫ್ರೀಡಮ್ ಯಾಕೆ ಕಾನ್ಸೆಪ್ಟ್ ಬರುತ್ತೆ, ಡಿಗ್ರೀಸ್ ಆಫ್ ಫ್ರೀಡಮ್ ಎದಕ್ಕೆ ಇಂಪಾರ್ಟೆಂಟು, ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ನೋಡೋಣ. ಸೊ ಈ ಡಿಗ್ರೀಸ್ ಆಫ್ ಫ್ರೀಡಮ್ ಇಲ್ಲಿ ಆ್ಯಡ್ ಆಯ್ತು ಅಂತಂದರೆ ಅದು ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಆಗಿರ್ತದೆ. ಇದು ಫಾರ್ಮುಲಾ ನೆನ್ಪಿಟ್ಕೊಡ್ರಿ, ಈ ರೀತಿ ಬರ್ತದೆ. ಅಥವಾ ಆರ್ ಫಾರ್ಮುಲಾ ಇನ್ನೂ ಚೇಂಜ್ ಆಗುತ್ತಿದೆ. ಹೆಂಗೆ ಅಂತಂದರೆ ಆರ್ ಬಾರ್ ಸ್ಕ್ವೇರ್ ಅಂತಂದರೆ RSS ಅಥವಾ N ಮೈನಸ್ 1 ಡಿವೈಡೆಡ್ ಬೈ N ಮೈನಸ್ K ಮೈನಸ್ 1 ಇಂಟು, ಅಥವಾ ಹಿಂಗೆ ಟೋಟಲ್ ಬ್ರಾಕೆಟ್ ಹಾಕಿದ್ರು ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಟೋಟಲ್ ಬ್ರಾಕೆಟ್ ಹಾಕಿದ್ರು ನಡೀತದೆ ಈ ರೀತಿ. ಓಕೆ,
RSS ಡಿವೈಡೆಡ್ ಬೈ TSS. ಎರಡೂ ಫಾರ್ಮುಲಾ ಸೇಮ್ ಅದಾವು, ನಾವು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ಬರ್ದೇನೆ. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡು ಹೋಗ್ರಿ ಅಥವಾ ಆ ಫಾರ್ಮುಲಾ ನೆನ್ಪಿಟ್ಕೊಂಡ್ರಿ ಎರಡು. ಸೊ ಯಾವ ರೀತಿ ಬರ್ತದೆ ಅಂತೇಳಿ ನೋಡ್ಕೊತ ಹೋಗೋಣ. ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನುವಂಥ ಒಂದು ವರ್ಡನ್ನು ಯೂಸ್ ಮಾಡಿದ್ವಿ. ಏನು ಡಿಗ್ರೀಸ್ ಆಫ್ ಫ್ರೀಡಮು ಸ್ವಲ್ಪ ಸ್ಮಾಲ್ ಆಗಿ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಗ್ರೀಸ್ ಆಫ್ ಫ್ರೀಡಮ್ ಅಂತಂದರೆ ಏನು ಅಂತೇಳಿ. ಈಗ X1 X2 X3 ಅನ್ನುವಂಥ 3 ವ್ಯಾಲ್ಯೂ ಅದಾವ. ಆ 3 ವ್ಯಾಲ್ಯೂಗಳದ್ದು ಔಟ್ಪುಟ್ ಏನಿಂದ 100 ಅದ ಅಂತ ತಿಳ್ಕೊಂಡು 3 ವ್ಯಾಲ್ಯೂ ಸೇರಿಸಿದ್ರೆ 100 ಬರ್ತದೆ, 100 ವ್ಯಾಲ್ಯೂ ಕಳೆದ್ರೆ 100 ಬರ್ತದೆ. ಕೂಡಿಸೋದು ಕಳಿಯೋದು ಏನೋ ಒಂದು ಇಕ್ವೇಷನ್ ಅದ ಅಂತ ಅಲ್ಲಿ ಅರ್ಥ. ಓಕೆ, ಇದರಲ್ಲಿ ನಾವು ಒಂದಿಷ್ಟು ವ್ಯಾಲ್ಯೂ ತೊಗೊಳ್ಳೋ, ಇದನ್ನು 200 ತೊಗೊಳ್ಳೋಣ. ನಮಗೆ ಫ್ರೀಡಮ್ ಐತಿ, ಇದನ್ನು ಎಷ್ಟು ಬೇಕಾದಷ್ಟು ತೊಗೊಳ್ಬೋದು. 1000 ತೊಗೊಳ್ಬೋದು, ನಮ್ಮ ಇಷ್ಟ, ಅದು ಫ್ರೀಡಮ್ ಅದ ಇಲ್ಲಿ. ಇದನ್ನು ನಾವು ಒಂದು 100 ತೊಗೊಳ್ಳೋಣ, ಹೌದಾ, ಅಥವಾ 150 ತೊಗೊಳ್ಳೋಣ. 150 ತೊಗೊಳ್ಳೋಣ, ನನ್ನ ಫ್ರೀಡಮ್ ಅದು. ಬಟ್ ಈ 3ನೇ ವ್ಯಾಲ್ಯೂ ತೊಗೊಳಕ್ಕೆ ಸಾಧ್ಯ ಆಗುತ್ತಾ? ಯಾಕಂದ್ರೆ 3ನೇ ವ್ಯಾಲ್ಯೂ ತೊಗೊಳ್ಬೇಕಂತಂದ್ರೆ ಇದನ್ನು ಪ್ಲಸ್ ತೊಗೊಳ್ಳೋಣ. 200 ಪ್ಲಸ್ 150 ಅಂದ್ರೆ 350 ಆಯಿತು. ಈಗ ನಾವು X3 ವ್ಯಾಲ್ಯೂನ ಎಷ್ಟು ತೊಗೋಬೇಕಾಗ್ತದೆ? X3 ವ್ಯಾಲ್ಯೂ ಎಷ್ಟು ತೊಗೋಬೇಕಂತಂದ್ರೆ ಆ ಒಂದು ವ್ಯಾಲ್ಯೂನ ಇದರಲ್ಲಿ ಕಳೆದ್ರೆ ಇಲ್ಲಿ 100 ಬರಬೇಕು. ಅಂದ್ರೆ ಔಟ್ಪುಟ್ ಎಷ್ಟೈತಲ್ಲ ಅಷ್ಟೇ ಬರಬೇಕು ಅಂತಂದ್ರೆ ಈ ವ್ಯಾಲ್ಯೂ ಎಷ್ಟು ತೊಗೋಬೇಕಾಗೈತಿ? -250 ತೊಗೋಬೇಕಾಗ್ತದೆ. -250 ತೊಗೋಬೇಕಾಗ್ತದೆ. ಸೊ ಅವಾಗ ಎಷ್ಟು ಬರ್ತದೆ? 100 ಬರ್ತದೆ. ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟದಾವೆ ಇಲ್ಲಿ? 1 2 3 ಅಂದರೆ ಎನ್ ನಂಬರ್ ಆಫ್ ಅಬ್ಸರ್ವೇಷನ್ ಎನ್ ಮೈನಸ್ ನಮಗೆ ಒಂದು ಫ್ರೀಡಮ್ ಇಲ್ಲ, 2 ಫ್ರೀಡಮ್ ಇದಾವೆ ಅಂತಂದ್ರೆ n-1. ಹೌದಾ? ಡಿಗ್ರೀಸ್ ಆಫ್ ಫ್ರೀಡಮ್ ಅದು ಫಾರ್ಮುಲಾ ಏನು? n-1. ನೋಡಿರಿ ಫಾರ್ಮುಲಾದಾಗೆ n-1 ಅಂತ ಅದ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. n-1 ಬಂತ, ಇದೇನು ಡಿಗ್ರೀಸ್ ಆಫ್ ಫ್ರೀಡಮ್. ಎಷ್ಟು ಅಬ್ಸರ್ವೇಷನ್ ಇರ್ತಾವೋ ಅದರಲ್ಲಿ ನಮಗೆ ಎಷ್ಟು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ಅಬ್ಸರ್ವೇಷನನ್ನು ಬಿಟ್ಟು ಉಳಿದಿರ್ತಕ್ಕಂಥ ಏನಿರ್ತಾವಲ್ಲ ಅದು ನಮಗೇನು ಡಿಗ್ರೀಸ್ ಆಫ್ ಫ್ರೀಡಮ್ ಆಗಿರ್ತದೆ. n-1 ಇದರಲ್ಲಿ ಒಂದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಉಳಿಕಿದ್ದನ್ನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ನೆಕ್ಸ್ಟ್ ಏನು? ಇದೇ ಸಿಂಪಲ್ ಸಮೇಷನ್ ಆಗಿರ್ಬೋದು. ಎವರೇಜ್ನಲ್ಲಿ n-1 ನೋಡ್ತೀವಿ. ಅದೇ ರಿಗ್ರೆಷನಲ್ಲಿ ಯಾವ ರೀತಿ ನೋಡ್ತೀವಿ? ರಿಗ್ರೆಷನ್ ಒಳಗೆ ನೋಡೋಣ. ಭಾಳ ಸಿಂಪಲ್ ಅದ ಕಾನ್ಸೆಪ್ಟು. ರಿಗ್ರೆಷನಲ್ಲಿ ಒಂದು ರಿಗ್ರೆಷನ್ ಇದನ್ನು ಹಾಕ್ತಾನೆ ಫಂಕ್ಷನ್ y = β0 ಪ್ಲಸ್ b1x ಪ್ಲಸ್ b2z ಅಂತ ಹಾಕ್ತೇನೆ. ಏನು ಇಲ್ಲಿ 3 ವೇರಿಯೇಬಲ್ ಅದಾವೆ. ಒಂದು ಡಿಪೆಂಡೆಂಟ್ ವೇರಿಯೇಬಲ್, ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್, 2 ಅದಾವೆ. ಸಿಂಪಲಾಗಿ ಇಯರ್ ಅಂತ ತೊಗೊಳ್ಳೋಣ ನಾವು. ಇಯರ್ 1 2 3 4 5 6. ಓಕೆ, ಅಬ್ಸರ್ವೇಷನ್ ಇವು ಇಂಡಿಪೆಂಡೆಂಟ್ ವೇರಿಯೇಬಲ್. ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಅದ y, ಆಮೇಲೆ ಇಂಡಿಪೆಂಡೆಂಟ್ ವೇರಿಯೇಬಲ್ x ಅದ, ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್ z ಅದ. ಇದ್ರ ವ್ಯಾಲ್ಯೂ ಕೊಟ್ಟು ಬಿಟ್ಟಿರ್ತಾರೆ ನಮಗೆ. ಸೊ ಇದ್ರ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ, ಹೌದಾ? ಇದ್ರ ವ್ಯಾಲ್ಯೂ ಕೊಟ್ಟಾಗ ನಾವೇನು ಮಾಡಬೇಕು? ಫೈಂಡ್ ಮಾಡಬೇಕಾಗಿರ್ತಕ್ಕಂಥ ವ್ಯಾಲ್ಯೂಸ್ ಎಷ್ಟು? ಎಕ್ಸ್ ಕೊಟ್ಟಾರು, ಜಡ್ಡು ಕೊಟ್ಟಾರು, ವೈನು ಕೊಟ್ಟಾರು. ನಾವು ಫೈಂಡ್ ಮಾಡಬೇಕಾಗಿರ್ತಕ್ಕಂಥ ವ್ಯಾಲ್ಯೂಸ್ ಎಷ್ಟು? 1 2 3. ಇಂಟರ್ಸೆಪ್ಟ್ ಒಂದು ಫೈಂಡ್ ಮಾಡಬೇಕು ನಾವು, β1 ಒಂದು ಫೈಂಡ್ ಮಾಡಬೇಕು, β2 ಒಂದು ನಾವು ಎಸ್ಟಿಮೇಟ್ ಮಾಡಬೇಕು. ಮಾಡಬೇಕಂತಂದರೆ ಇದರಲ್ಲಿ ನಾವು ಎಸ್ಟಿಮೇಟ್ ಮಾಡಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಎಷ್ಟು? 3 ವ್ಯಾಲ್ಯೂಸ್. ಇನ್ನು ಉಳಿದಿರ್ತಕ್ಕಂಥ ವ್ಯಾಲ್ಯೂ ಎಷ್ಟು? ಇನ್ನು 3 ವ್ಯಾಲ್ಯೂಸ್. ಸೊ ನಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟದ? ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟದ? ಇನ್ನು 3 ಅದ. ಅಂದರೆ n-3. ನಾವು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂನ ಕಳೆದು ಉಳಿದಿರ್ತಕ್ಕಂಥ ಎಷ್ಟು ಇರ್ತಾವಲ್ಲ ಅದು n-3. ಆದರೆ ಇದನ್ನು ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಪ್ಪ ಅಂದರೆ ರಿಗ್ರೆಷನ್ ಒಳಗೆ ನೋಡ್ರಿ, ಇಲ್ಲಿ ಸ್ಲೋಪ್ ಕೋಎಫಿಷಿಯೆಂಟ್ ಎಷ್ಟದವು? 2 ಅದಾವು. ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಜೊತೆ ಇರ್ತಕ್ಕಂಥ ಬೀಟಾಗಳು ಎಷ್ಟದಾವು? 2 ಅದಾವು. ಒಂದು β2, ಒಂದು ಇನ್ನು β1. ಇದು ಸ್ಲೋಪ್ ಕೋಎಫಿಷಿಯೆಂಟನ್ನು ಕೆ ಮೂಲಕ ರಿಪ್ರೆಸೆಂಟ್ ಮಾಡ್ತೀವಿ. ಸ್ಲೋಪ್ ಕೋಎಫಿಷಿಯೆಂಟ್ ಕೆ ಮೂಲಕ. ಇಂಟರ್ಸೆಪ್ಟ್ 1 ಐತಿ, ಇದು 1 ವ್ಯಾಲ್ಯೂ. ಅಂದರೆ n-k-1 ಬರ್ತದೆ. n-3 ಅಂತಂದ್ರೆ ಒಂದೇ, n-k-1. n-k ಅಂದರೆ ಎಷ್ಟದ? ಕೆ ಅಂದರೆ ಸ್ಲೋಪ್ ಕೋಎಫಿಷಿಯೆಂಟ್ β1 ಮತ್ತು β2 ಅದ. ಸ್ಲೋಪ್ ಕೋಎಫಿಷಿಯೆಂಟ್ 2 ಆಯಿತು, -1 ಆಯಿತು, n-3 ಆಯಿತು. n-3 ಹಚ್ಕೊಂಡಿದ್ನಲ್ಲ ಅದನ್ನೇ ರಿಗ್ರೆಷನಲ್ಲಿ ಯಾವ ರೀತಿ ತೊಗೋತೀವಿ? n-k-1. n-k- ಕೆ ಅಂದರೆ ಏನು? ಸ್ಲೋಪ್ ಕೋಎಫಿಷಿಯೆಂಟು. ಇನ್ನೊಂದು β0 ಅದ ಅಥವಾ ಇಂಟರ್ಸೆಪ್ಟ್ ಅದ, ಅದನ್ನು 1 ಅಂತ ತೊಗೊಳ್ತೀವಿ. ಇದು ಸಿಂಪಲ್. ಅಂದರೆ ಡಿಗ್ರೀಸ್ ಆಫ್ ಫ್ರೀಡಮ್ ಇನ್ ರಿಗ್ರೆಷನ್ ಏನಾಯಿತು? n-k-1 ಆಯಿತು, ಹೌದಾ? ನಾರ್ಮಲಲ್ಲಿ n-1, ಇನ್ನೊಂದರಲ್ಲಿ n-k-1. ಇಲ್ಲಿ n-1 ಮತ್ತು n-k-1 ಫಾರ್ಮುಲಾದಾಗ ಇತ್ತದು. ಓಕೆ, ಸಿಂಪಲ್. ಇವಾಗ ಅಡ್ಜಸ್ಟೆಡ್ R² ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಏನು ಡಿಗ್ರೀಸ್ ಆಫ್ ಫ್ರೀಡಮ್ ಗೊತ್ತಾಯ್ತಾ ನಿಮ್ಗೆ? ನಾರ್ಮಲ್ ಹೆಂಗಿತ್ತು, ರಿಗ್ರೆಷನ್ನಲ್ಲಿ ಯಾವ ರೀತಿ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತಂತೇಳಿ. ಇವಾಗ ನೋಡ್ರಿ, ಅಡ್ಜಸ್ಟೆಡ್ R² ಬರಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನಮ್ಮದು
ರಿಗ್ರೆಷನ್ ಫಂಕ್ಷನ್ ಹೆಂಗಿತ್ತು, y ಇಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ b1x ಪ್ಲಸ್ b2z ಅಂತ ಇತ್ತು. ಸಿಂಪಲ್ ಇಕ್ವೇಷನ್ ಇತ್ತಾ. ಇಯರನ್ನು ಬರ್ಕೊಂಡಿದ್ವಿ ನಾವು. ಇಯರ್ ಏನು 1 2 3 4 5 6, ಇದರಲ್ಲಿ ಒಂದು ವೇರಿಯೇಬಲ್ ಇತ್ತು, ಇನ್ನೊಂದು ವೇರಿಯೇಬಲ್ ಇತ್ತು, ಇನ್ನೊಂದು ವೇರಿಯೇಬಲ್ ಇತ್ತು. ಓಕೆ, ಸೊ ಇಷ್ಟು ವೇರಿಯೇಬಲ್ ಇದ್ದಾಗ ನಮ್ಮದು ವ್ಯಾಲ್ಯೂಸ್ ಇಲ್ಲಿ ಕೊಟ್ಟಿದ್ರು, ಈ ರೀತಿಯಾಗಿ ಕೊಟ್ಟಿದ್ದು. ಇದನ್ನೇನು ನೀವು ಅಷ್ಟು ಅವಶ್ಯಕತೆ ಕೊಡಬಾರ್ದು, ನಾರ್ಮಲ್ ತಿಳಿಸ್ತಾರೆ. ಸೊ ನಮ್ಮ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಿತ್ತು, 2 ಇಂಡಿಪೆಂಡೆಂಟ್ ವೇರಿಯೇಬಲ್ ಇದ್ದಾಗ ನಮ್ಮ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಿತ್ತು ಅಂದರೆ n ಮೈನಸ್ ಕೆ ಮೈನಸ್ 1. ಕೆ ಎಷ್ಟು ಅದಾವು, 1 2 ಅದಾವೆ. n ಮೈನಸ್ 2 ಮೈನಸ್ 1 ಅಂತಂದರೆ n ಮೈನಸ್ 3. ಇದು ಡಿಗ್ರೀಸ್ ಆಫ್ ಫ್ರೀಡಮ್ ಯಾವಾಗ 2 ಇಂಡಿಪೆಂಡೆಂಟ್ ವೇರಿಯೇಬಲ್ ಇದ್ದಾಗ, n ಮೈನಸ್ 1 2 ಇಂಡಿಪೆಂಡೆಂಟ್ ವೇರಿಯೇಬಲ್ ಇದ್ದಾಗ. ಅಕಸ್ಮಾತ್ ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಬಂದು ಸೇರ್ತಂದರೆ ಬೀಟಾ 3 ಎ ಅನ್ನುವಂಥ ವೇರಿಯೇಬಲ್, ಬೀಟಾ 3 ಎ ಅನ್ನುವಂಥ ವೇರಿಯೇಬಲ್, ಇನ್ನೊಂದು ಎ ಅನ್ನುವಂಥ ವೇರಿಯೇಬಲ್ ಬಂದು ಸೇರುತ್ತಂತಂದರೆ, ನಮ್ಮ ರಿಗ್ರೆಷನ್ ವ್ಯಾಲ್ಯೂಸ್ ಏನಾಗ್ತದೆ, ಡಿಗ್ರೀಸ್ ಆಫ್ ಫ್ರೀಡಮ್ ಏನಾಗ್ತದೆ, ನೋಡೋಣ. ನೋಡ್ರಿ, ಡಿಗ್ರೀಸ್ ಆಫ್ ಫ್ರೀಡಮ್ ಏನಾಗ್ತದೆ, n ಮೈನಸ್ ಕೆ ಮೈನಸ್ 1. n ಮೈನಸ್ ಕೆ ಅಂತ ಎಷ್ಟಿದಾವೆ ಇಲ್ಲಿ, 1 2 3. ಸ್ಲೋಪ್ ಕೋಎಫಿಷಿಯಂಟ್ ಎಷ್ಟು, 3 ಅದಾವೆ, ಮೈನಸ್ 1. ಸೊ n ಮೈನಸ್ 4. ನಮ್ಮ ಡಿಗ್ರೀಸ್ ಆಫ್ ಫ್ರೀಡಮ್ ಏನಾಯಿತು, ಕಡಿಮೆ ಆಯಿತು. ಅಂದರೆ ನಮಗಿರ್ತಕ್ಕಂಥ ಏನು ಫ್ರೀಡಮ್ ಇತ್ತಲ್ಲ ಅದು ಕಡಿಮೆ ಆಯಿತು. ಸೊ ಯಾವಾಗಿದ್ದರೂ ಒಂದು ಇದನ್ನು ಹೇಳ್ತಾರೆ, ಏನು ನಂಬರ್ ಆಫ್ ಅಬ್ಸರ್ವೇಷನ್ ಶುಡ್ ಬಿ ಮೋರ್ ದೆನ್ ನಂಬರ್ ಆಫ್ ಪ್ಯಾರಾಮೀಟರ್ಸ್. ಅಂದರೆ ಪ್ಯಾರಾಮೀಟರ್ಸ್ ಅಂತಂದ್ರೆ ಏನು, ಬೀಟಾ ನಾಟ್, ಬೀಟಾ 1, ಬೀಟಾ 2, ಬೀಟಾ 3. ಇದರಲ್ಲಿ ಸ್ಲೋಪ್ ಕೋಎಫಿಷಿಯಂಟ್ ಯಾವುವು, 1 2 3. ಪ್ಯಾರಾಮೀಟರ್ಸ್ ಅಂದರೆ ಅಷ್ಟು. ನಮ್ಮ ಅಬ್ಸರ್ವೇಷನ್ ಅಲ್ದ 6 ಇವು ಯಾವಾಗಿದ್ದರೂ ಏನಾಗಿರ್ಬೇಕು, ನಮ್ಮ ಪ್ಯಾರಾಮೀಟರ್ಸ್ಗಿಂತ ಜಾಸ್ತಿ ಆಗಿರಬೇಕು. ಆವಾಗ ಮಾತ್ರ ರಿಗ್ರೆಷನನ್ನು ರನ್ ಆಗಲಿಕ್ಕೆ ಸಾಧ್ಯ. ರನ್ ಮೀನ್ಸ್ ಆ ಒಂದು ವ್ಯಾಲ್ಯೂನ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ. ಏನು ಹೇಳ್ತಾರಪ್ಪ ಅಂತಂದರೆ, ನಮ್ಮ ಇಂಡಿಪೆಂಡೆಂಟ್ ವೇರಿಯೇಬಲ್ ಎಷ್ಟು ಬಂದು ಡಿಪೆಂಡೆಂಟ್ ವೇರಿಯೇಬಲ್ ಕಡೆ ಆ್ಯಡ್ ಆಗ್ತಾವಲ್ಲ, ಇಕ್ವೇಷನಲ್ಲಿ ಆ್ಯಡ್ ಆಗ್ತಾವಲ್ಲ, ಆ ಪ್ರಮಾಣ ಆ್ಯಡ್ ಆಗೋದ್ರಿಂದ ಏನಾಗ್ತದೆ, ಡಿಗ್ರೀಸ್ ಆಫ್ ಫ್ರೀಡಮ್ ಕಡಿಮೆ ಆಗ್ತದೆ. ನೋಡ್ರಿ, ಇಂಡಿಪೆಂಡೆಂಟ್ ವೇರಿಯೇಬಲ್ ಹೊಸದಾಗಿ ಬಂದು ಆ್ಯಡ್ ಆಯಿತು. ಮೊದಲು ಎಷ್ಟಿತ್ತು, ಡಿಗ್ರೀಸ್ ಆಫ್ ಫ್ರೀಡಮ್ n ಮೈನಸ್ 3 ಇತ್ತು. ಅಂದರೆ ಟೋಟಲ್ 6 ಅಬ್ಸರ್ವೇಷನಲ್ಲಿ 3 ಅಬ್ಸರ್ವೇಷನ್ ನಮಗೆ ಏನು ಮಾಡಕ್ಕೆ ಬರಲ್ಲ, ಇದನ್ನು ಮಾಡ್ಲಿಕ್ಕೆ ಬರಲ್ಲ. ಸೊ ನಮಗೆ ಇನ್ನು 3 ಉಳಿತಾವ ಅಂತೇಳಿ ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಬರೋದ್ರಿಂದ ಏನಾಯಿತು, ಡಿಗ್ರೀಸ್ ಆಫ್ ಫ್ರೀಡಮ್ ಕಡಿಮೆ ಆಯಿತು. ಸಿಂಪಲ್. ನೋಡೋಣ, ಈಗ ಒಂದು ಹೊಸ ಇಂಡಿಪೆಂಡೆಂಟ್ ವೇರಿಯೇಬಲ್, ಇಲ್ಲಿ 2 ಪ್ರಾಸ್ಪೆಕ್ಟಿವ್ ಬರ್ತಾವೆ. ಒಂದು ಪ್ರಾಸ್ಪೆಕ್ಟಿವ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಡ್ ಆಗೋದ್ರ ಮೂಲಕ ಏನಾಗ್ತದೆ, ಡಿಗ್ರೀಸ್ ಆಫ್ ಫ್ರೀಡಮ್ ಕಡಿಮೆ ಆಗ್ತದೆ. ಕಡಿಮೆ ಆಯ್ತಾ, 3 ಇದ್ದು 4 ಆಯಿತು. ಸೊ ಕಡಿಮೆ ಆಯಿತು. ಇದರಿಂದ ಎಕ್ಸ್ಪ್ಲನೇಟರಿ ಪವರ್ ಏನಾಗ್ತದೆ, ಎಕ್ಸ್ಪ್ಲನೇಟರಿ ಪವರ್ ಕೂಡ ಕಡಿಮೆ ಆಗ್ತದೆ. ಒಂದು ಹೊಸ ಇಂಡಿಪೆಂಡೆಂಟ್ ವೇರಿಯೇಬಲ್ ಬಂದು ಸೇರೋದ್ರಿಂದ ಡಿಗ್ರೀಸ್ ಆಫ್ ಫ್ರೀಡಮ್ ಕಡಿಮೆ ಆಯ್ತು ಅಂದರೆ ಎಕ್ಸ್ಪ್ಲೇನ್ ಮಾಡತಕ್ಕಂಥ ಅದರದ್ದು ಪವರ್ ಕೂಡ ಕಡಿಮೆ ಆಗ್ತವೆ. ಇಂಡಿಪೆಂಡೆಂಟ್ ವೇರಿಯೇಬಲ್ಗಳು ಏನು ಮಾಡ್ತಾವೆ, ಡಿಪೆಂಡೆಂಟ್ ವೇರಿಯೇಬಲ್ನ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾವಲ್ಲ ಅದೇ R² ಆಗಿತ್ತು. ಅಡ್ಜಸ್ಟೆಡ್ R² ಅಂತಂದರೆ ನಮಗೆ ಉಳಿದಿರ್ತಕ್ಕಂಥ ಫ್ರೀಡಮ್ನಲ್ಲಿ ಎಕ್ಸ್ಪ್ಲನೇಟರಿ ಪವರ್ ಇಂಡಿಪೆಂಡೆಂಟ್ ವೇರಿಯೇಬಲ್ಗಳಿಗೆ ಎಷ್ಟಿತ್ತಲ್ಲ ಅದು ಕೂಡ ಕಡಿಮೆ ಆಗ್ತಾ ಬಂತು. ಸೊ ಹೊಸ ಇಂಡಿಪೆಂಡೆಂಟ್ ವೇರಿಯೇಬಲ್ ಬಂದು ಸೇರೋದ್ರಿಂದ ನಮ್ಮ ಡಿಗ್ರೀಸ್ ಆಫ್ ಫ್ರೀಡಮ್ ಕಡಿಮೆ ಆಯಿತು, ಎಕ್ಸ್ಪ್ಲನೇಟರಿ ಪವರ್ ಕೂಡ ಕಡಿಮೆ ಆಯಿತು. ಸೆಕೆಂಡ್ ಪ್ರಾಸ್ಪೆಕ್ಟಿವ್ ಏನು ಬರುತ್ತಪ್ಪ ಅಂತಂದರೆ, ಹೊಸ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಡ್ ಆಗೋದ್ರಿಂದ ಡಿಗ್ರೀಸ್ ಆಫ್ ಫ್ರೀಡಮ್ ಕಡಿಮೆ ಆದರೂ ಕೂಡ ಎಕ್ಸ್ಪ್ಲನೇಟರಿ ಪವರ್ ಹೆಚ್ಚಾಗ್ತದ ಅಂತ ಹೇಳ್ತಾರೆ. ಯಾವಾಗ ಹೆಚ್ಚಾಗ್ತದ ಅಂತಂದ್ರೆ, ಈ ಇಂಡಿಪೆಂಡೆಂಟ್ ವೇರಿಯೇಬಲ್ ಬಂದು ಸೇರುತ್ತಲ್ಲ ಇದು ರೆಲೆವೆಂಟ್ ಆಗಿರಬೇಕು ಅಥವಾ ಡಾಮಿನೆಂಟ್ ಅಂದರೆ ಇದೇ ಮುಖ್ಯ ಪಾತ್ರವನ್ನು ವಹಿಸಬೇಕು. ಈಗ ನಾವು ಕನ್ಸಂಪ್ಷನ್ ಈಸ್ ಅ ಫಂಕ್ಷನ್ ಆಫ್ ಏನು ತೊಗೊಂಡಿದ್ವಿ, ಹ್ಯಾಬಿಟ್ಟು, ಇನ್ನೊಂದು ಫ್ಯಾಮಿಲಿ ಸೈಜ್ ತೊಗೊಂಡಿವಿ. ಅಂದ್ರೆ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಏನು ತೊಗೊಂಡಿವಿ, ಹ್ಯಾಬಿಟ್ ತೊಗೊಂಡಿವಿ, ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಏನು ತೊಗೊಂಡಿವಿ, ಫ್ಯಾಮಿಲಿ ಸೈಜ್ ತೊಗೊಂಡಿವಿ. ಅವೆರಡೂ ಕೂಡಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾವೆ ಅಂತ ಕಂಡುಹಿಡಿಯೋಕ್ಕೆ ನಾವು ತೊಗೊಂಡೇವಿ. ಆದರೆ ಇನ್ನೊಂದು ಡಾಮಿನೆಂಟ್ ಆಗಿರ್ತಕ್ಕಂಥ ಇನ್ಕಮನ್ನು ಬಿಟ್ಟಿದ್ವಿ. ಅದು ಆಮೇಲೆ ಬಂದು ಆ್ಯಡ್ ಆಯಿತು. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ನಲ್ಲಿ ಇನ್ಕಮ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ.
ಈ ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯಬಲ್ ಬಂದು ಆ್ಯಡ್ ಆಗೋದ್ರ ಮೂಲಕ ಏನಾಯಿತು, ಡಿಗ್ರೀಸ್ ಆಫ್ ಫ್ರೀಡಮ್ ಕಡಿಮೆ ಆದರೂ ಕೂಡ ಎಕ್ಸ್ಪ್ಲನೇಟರಿ ಪವರ್ ಜಾಸ್ತಿ ಆಯಿತು. ಇದು ರಿಲೆವೆಂಟ್ ಫ್ಯಾಕ್ಟರ್ ಆಗಿತ್ತು ಅಥವಾ ಡಾಮಿನೆಂಟ್ ಫ್ಯಾಕ್ಟರ್ ಆಗಿತ್ತು. ಸೊ ಈ ರೀತಿ ಡಾಮಿನೆಂಟ್ ಫ್ಯಾಕ್ಟರ್ ಅಥವಾ ರಿಲೆವೆಂಟ್ ಫ್ಯಾಕ್ಟರ್ ಆ್ಯಡ್ ಆಗೋದ್ರ ಮೂಲಕ ಏನಾಗ್ತದೆ, ಡಿಗ್ರೀಸ್ ಆಫ್ ಫ್ರೀಡಮ್ ಕಡಿಮೆ ಆದರೂ ಎಕ್ಸ್ಪ್ಲನೇಟರಿ ಪವರ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಆರ್ ಸ್ಕ್ವೇರ್ನಲ್ಲಿ ಕೇವಲ ಹಾಗಾಗಿ ಏನು ಮಾಡ್ತೀವಿ, ಈಗ ಇದಕ್ಕೆ ಬರೋಣ. ಆರ್ ಸ್ಕ್ವೇರ್ನಲ್ಲಿ ನಾವು ಏನು ತೊಗೊಂಡಿದ್ವಿ, ಕೇವಲ 1 ಮೈನಸ್ RSS ಡಿವೈಡೆಡ್ ಬೈ TSS ಅಂತ ತೊಗೊಂಡಿದ್ವಿ. ಆದರೆ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ನಲ್ಲಿ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಫಾರ್ಮುಲಾ ಚೇಂಜ್ ಆಯಿತು. ಏನು, ಆರ್ ಬಾರ್ ಸ್ಕ್ವೇರ್ ಅಥವಾ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ RSS ಡಿವೈಡೆಡ್ ಬೈ n ಮೈನಸ್ k ಮೈನಸ್ 1 ಡಿವೈಡೆಡ್ ಬೈ TSS ಡಿವೈಡೆಡ್ ಬೈ n ಮೈನಸ್ 1. ಈ ರೀತಿಯಾಗಿರ್ತಕ್ಕಂಥ ಒಂದು ಫಾರ್ಮುಲಾ ಬಂತು. ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಇರೋದ್ರಿಂದ ಆರ್ ಸ್ಕ್ವೇರ್ಕಿನ ಅಡ್ಜಸ್ಟೆಡ್ ಆರ್ ಸ್ಕ್ವೇರು ಮೋಸ್ಟ್ ಎಫಿಷಿಯಂಟ್ ಏನಾಗಿರ್ತದೆ, ಎಕ್ಸ್ಪ್ಲನೇಟರ್ ಒಂದು ಪವರನ್ನು ಹೊಂದಿರತಕ್ಕಂಥ ಒಂದು ವ್ಯಾಲ್ಯೂ ಆಗಿರ್ತದೆ. ಆರ್ ಸ್ಕ್ವೇರ್ ಜಾಸ್ತಿ ರಿಲೆವೆಂಟು, ಆರ್ ಬಾರ್ ಸ್ಕ್ವೇರ್ ಜಾಸ್ತಿ ರಿಲೆವೆಂಟು ಅಂತ ಕೇಳಿದರೆ ಆರ್ ಬಾರ್ ಸ್ಕ್ವೇರ್ ಜಾಸ್ತಿ ರಿಲೆವೆಂಟು, ಯಾಕಂದರೆ ಡಿಗ್ರೀಸ್ ಆಫ್ ಫ್ರೀಡಮನ್ನು ಕನ್ಸಿಡರ್ ಮಾಡಿರ್ತೀವಿ. ಇದಕ್ಕೆ ಇನ್ನೊಂದು ಫಾರ್ಮುಲಾ ಅದ, ನಾನು ನಿಮ್ಗೆ ಆಗಲೇ ಹೇಳಿರೋ ಹಾಗೆ ಆರ್ ಬಾರ್ ಸ್ಕ್ವೇರ್ ಇಸ್ ಈಕ್ವಲ್ ಟು n ಮೈನಸ್ 1 ಡಿವೈಡೆಡ್ ಬೈ n ಮೈನಸ್ k ಮೈನಸ್ 1 ಮೈನಸ್ ಇದು 1 ಇಲ್ಲಿ 1 ಮೈನಸ್ ಹಾಕ್ಕೊಡ್ರಿ, ಇನ್ನೊಂದು ಬರೆದು ಬಿಡ್ತಾನೆ. ಆರ್ ಬಾರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ n ಮೈನಸ್ 1 ಡಿವೈಡೆಡ್ ಬೈ n ಮೈನಸ್ 1 k ಮೈನಸ್ 1 RSS ಡಿವೈಡೆಡ್ ಬೈ TSS. ಇಲ್ಲಿ ನಡುವೆ ಇಂಟು ಚಿಹ್ನೆ ಇರ್ತದೆ ಅಂತ ಅರ್ಥ. ಸೊ ಏನೇ ಫಾರ್ಮುಲಾ ಕೇಳಿದ್ರು ಇದಾಗಿರ್ತದೆ. ಸೊ ಆರ್ ಸ್ಕ್ವೇರ್ಗೂ ಅಂದರೆ ಆರ್ ಸ್ಕ್ವೇರ್ ಕೋಎಫಿಷಿಯಂಟ್ ಆಫ್ ಡಿಟರ್ಮಿನೇಷನ್ಗೂ ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಅಲ್ಲಿ ಯಾವುದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತೀವಿ ನಾವು, ಡಿಗ್ರೀಸ್ ಆಫ್ ಫ್ರೀಡಮ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತೀವಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅದ. ಜಾಸ್ತಿ ಏನು ಕೇಳ್ತಾರೆ, ಈ ಎರಡರಲ್ಲಿ ಯಾವುದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಕೇಳ್ತಾರೆ, ಯಾವುದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತದೆ ಅಂತ ಕೇಳ್ತಾರೆ. ಹೊಸ ಇಂಡಿಪೆಂಡೆಂಟ್ ವೇರಿಯೇಬಲ್ಲು ರಿಗ್ರೆಷನ್ ಮಾಡೆಲ್ನಲ್ಲಿ ಬಂದು ಸೇರಿದಾಗ ಯಾವ ಅಂದ್ರೆ ಆರ್ ಸ್ಕ್ವೇರ್ ಜಾಸ್ತಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೋ, ಆರ್ ಬಾರ್ ಸ್ಕ್ವೇರ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತದೋ ಅಂತ ಕೇಳ್ತಾರೆ. ಹಾಗೆ ಅದರದ್ದು ಈ ಕಡೆ ವ್ಯಾಲ್ಯೂಸ್ ಕೊಟ್ಟು ಅಥವಾ ಈ ಕಡೆ ಅದರದ್ದು ಹೆಸರು ಕೊಟ್ಟು ಅದನ್ನು ಹೊಂದಿಸಿ ಬರಲಿಕ್ಕೆ ಫಾರ್ಮುಲಾ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟು ಎಕ್ಸಾಮ್ನಲ್ಲಿ ಬರ್ತಾವೆ. ಸೊ ಇದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದರೆ, ಅಕಸ್ಮಾತ್ ಇದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಇನ್ನೊಂದು ಸತ ಕ್ಲಾಸ್ ಕೇಳಿ, ಸ್ವಲ್ಪ ಟ್ರಿಕ್ಕಿ ಅದ ಇದು. ಸೊ ಹಾಗಾಗಿ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.